ಗೈಸ್ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್. ಗೈಸ್ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ಬೆಕ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಆ್ಯಕ್ಚುಲಿ ಅದು ಒಂದು ಮಂತ್ ಬ್ಯಾಕ್ ವಿಡಿಯೋ. ಆವಾಗಲೇ ಹಾಕಿದ್ರೆ ಬೆಕ್ಕಳಿಗೆ ದೃಷ್ಟಿ ಆಗ್ಬೋದು ಅಥವಾ ಇನ್ನೂ ಹುಷಾರಾಗಿರಲಿಲ್ಲ ಅದು ಅಂತೇಳಿ ಹಾಕಿರಲಿಲ್ಲ. ಸೊ ಮೊನ್ನೆ ಅಷ್ಟೇ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇದು 1 ಮಂತ್ ಆದಮೇಲೆ ಆ ಬೆಕ್ಕು ಯಾವ ಥರ ಚೇಂಜ್ ಆಗಿದೆ ಅಂತ ಹೇಳಿ ನಾನು ವಿಡಿಯೋನ ಹಾಕಿದ್ದೀನಿ. ಮರಿಗಳೆಲ್ಲ ಅಂತೂ ಸೇಫ್ ಆದವು. ಅದಾದಮೇಲೆ ಅದ್ರ ಅಮ್ಮನ ಪರಿಸ್ಥಿತಿ ಏನಾಯಿತು, ಮಕ್ಕಳುಗಳ ಪರಿಸ್ಥಿತಿ ಏನಾಯಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ಇವತ್ತು ಬಂದ್ಬಿಟ್ಟು ಹುಣ್ಣಿಮೆ, ಗುರು ಪೌರ್ಣಮಿ. ಸೊ ಅದ್ರದ್ದು ವಿಶೇಷತೆ ಕೂಡ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನೇ ಲೇಟು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಬೆಕ್ಕಿನ ವೀಡಿಯೋಸ್ಗಳನ್ನ ಹಾಕಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ತುಂಬ ಜನ ಬೇಕು ಅಂತ ಕೂಡ ಕೇಳಿದ್ದೀರಾ. ನಿಮ್ಮೆಲ್ಲರೂ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇದು 1 ಮಂತ್ ಬ್ಯಾಕ್ ನಾನು ಪೂಜೆ ಮಾಡ್ತಿರೋ ಟೈಮ್ನಲ್ಲಿ ಬೆಕ್ಕು ಈ ಥರ 1 ದಿನದ ಮರಿನ ಕಚ್ಕೊಂಡು ನಮ್ಮ ಮನೆಗೆ ಬಂತು. ನೋಡಿ, ಪ್ರೀವಿಯಸ್ ಡೇ ಮರಿ ಹಾಕಿತ್ತು, ಮಾರನೇ ಬೆಳಗ್ಗೆ ಕಚ್ಕೊಂಡು ನಮ್ಮ ಮನೆಗೆ ಬಂತು. ಆವಾಗ ಇದಕ್ಕೆ ಈ ಥರ ನಾಯಿ ಕಚ್ಚಿ ನಡೆಯೋಕ್ಕಾಗದಿರೋ ಪರಿಸ್ಥಿತಿನಲ್ಲಿತ್ತು. ತುಂಬ ಚಿಕ್ಕ ಮರಿಗಳು ಕಣ್ಣೇ ಬಿಟ್ಟಿರಲಿಲ್ಲ ಇನ್ನು. ಸೊ ಆ ಪರಿಸ್ಥಿತಿ ನಮ್ಮ ಮನೆಗೆ ಬಂದ ಮೇಲೆ ನಾನು ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಹುಷಾರು ಮಾಡಿಸಿ ಮರಿಗಳನ್ನ ಎಷ್ಟು ಜೋಪಾನ ಆಗುತ್ತೆ ಅಷ್ಟು ಜೋಪಾನ ಕಾಪಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಹೇಗಿದ್ದಾವಂತ. ನೋಡಿ ಗಾಯ್ಸ್, ಇವು ಕಣ್ಣೇ ಬಿಟ್ಟಿರಲಿಲ್ಲ ಈ ಮರಿಗಳು. ಇವಾಗ ಕಣ್ಣೆಲ್ಲ ಬಿಟ್ಟು ಚೆನ್ನಾಗಿ ಓಡಾಡುತ್ತೆ. 1 ಮಂತ್ ಆಯಿತು ಇದಕ್ಕೆಲ್ಲ. 1 ಮಂತ್ ಕಂಪ್ಲೀಟ್ ಆಯ್ತು ಇದೆಲ್ಲ ಹುಟ್ಟಿ. ಟೋಟಲ್ 6 ಮರಿ ಉಂಟು. 1 ಮರಿ ವಾಪಸ್ ಹೋಗಿ ಅದ್ರ ಗೂಡು ಸೇರ್ಕೊಬಿಡ್ತು. ಇದಿಷ್ಟು ಮಾತ್ರ ಇಲ್ಲಿದೆ ನೋಡಿ. ಎಲ್ಲ ಒಂದೇ ಕಲರ್ ನೋಡಿ, ಅವ್ರ ಅಮ್ಮನ ಕಲರ್ ಎಲ್ಲಾನು. ಇರ್ರೋ 1 ನಿಮಿಷ ಇರ್ರೋ. ನೋಡಿ, ಇದು ಮತ್ತೆ ಇದು ಸ್ವಲ್ಪ ಆರೆಂಜ್ ಕಲರ್ ಜಾಸ್ತಿ ಇದೆ. ಇದೆಲ್ಲ ಜಾಸ್ತಿ ವೈಟ್ ಇದೆ ನೋಡಿ. ಈ ಮರಿ 4 ಮರಿಗಳು ಸಖತ್ ಕ್ಯೂಟ್ ಆಗಿದೆ. ಎಲ್ಲ ಕ್ಯೂಟ್ ಆಗಿದೆ ಮಾತ್ರ. ಒಳ್ಳೆ ಪುಸ್ತಕ ನಿಂಗದು. ಓ ಓ ಬಯಕೆ ಇದು ಒಂದಕ್ಕಿಂತ ಒಂದು ಹುಷಾರು. ಇದು ಸಖತ್ ಕ್ಯೂಟ್ ಆಗಿದೆ ಮಗ್ನೆ. ಇದು ಕ್ಯೂಟ್ ಇದು ಕ್ಯೂಟಿ. ಮುಟ್ಬೇಡ, ನೀನ್ ಮುಟ್ಬೇಡ ಆರ್ಯನ್, ಸುಮ್ನಿರು. ಮುಟ್ಬಾರ್ದು, ಮಕ್ಳು ಮುಟ್ಬಾರ್ದು. ನಾನು ದೊಡ್ಡವಳು, ಮಕ್ಳು ಮುಟ್ಬಾರ್ದು. ಅದ್ರದ್ದು ಪುಕ್ಕ ಪಾಯ್ಸನ್. ನಾನು ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೋತೀನಿ, ನಿಂಗೆ ಗೊತ್ತಾಗಲ್ಲ. ಇದ್ರದ್ದು ಹೇರ್ಸ್ ಇದೆಯಲ್ಲ, ಇದೆಲ್ಲ ಪಾಯ್ಸನ್ನು. ಹೊಟ್ಟೆ ಸೇರಬಾರ್ದು ಹೇರ್ಸ್ ಎಲ್ಲ. ನೋಡೋಣ ಹೆಂಗ್ ಹಿಡ್ಕೊಂಡು ಹೋಗೋದು ನೋಡು. ನೋಡಿ, ಇದ್ರಮ್ಮ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದು. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಸಾಕಿರಬೇಕಲ್ಲ, ಇದು ಸ್ಟ್ರೀಟ್ ಕ್ಯಾಟು. ಬಂದು ನಮ್ಮ ಮನೆಗೆ ಪ್ರೆಗ್ನೆಂಟ್ ಇರುವಾಗ ಸೇರ್ಕೊಂಡಿದ್ದು. ಇದು ಎಷ್ಟು ಒಳ್ಳೆ ಬೇಕಂದರೆ ಗಾಯ್ಸ್, ಕದ್ದು ತಿನ್ನಲ್ಲ, ಎಲ್ಲೆಲ್ಲ ಗಲೀಜು ಮಾಡಲ್ಲ, ತುಂಬ ನೀಟಾಗಿರುತ್ತೆ, ಒಳ್ಳೆ ಬೇಕು. ಮರಿಗಳಿಗೂ ಅದೇ ಬುದ್ಧಿ ಕಲಿಸಿದೆ ಅನಿಸುತ್ತೆ. ಇದು ಎಲ್ಲೂ ಆಚೆ ಬಂದು ಗಲೀಜು ಮಾಡಲ್ಲ, ಎಲ್ಲಿಟ್ಟಿರ್ತೀವಿ ಅಲ್ಲೇ ಇರುತ್ತೆ. ಒಂದಕ್ಕಿಂತ ಒಂದು ಕ್ಯೂಟು. ಸೊ ಇದ್ರ ಅಮ್ಮನ ಜೊತೆಗೆ ಇನ್ನೊಂದು ಬೇಕು ಮರಿ ನಾನೇ ಇಟ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ತುಂಬ ಜನ ಮರಿ ಕೇಳಿದ್ದಾರೆ, ಅವ್ರಿಗೆ ಕೊಟ್ಟು 1 ಮರಿ ನಾನೇ ಇಟ್ಕೊತೀನಿ. ಸೊ ಇದು ನೋಡಿ, ಇದೆಲ್ಲ ಆದಮೇಲೆ ಇದ್ರದ್ದು ವೀಡಿಯೋನ ನಾನು ಪ್ಲೇ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೋತಾ ಇದ್ದೆ. ಈ ಬೆಕ್ಕಿನ ವಾಯ್ಸೇ ಬೆಕ್ಕಿಗೆ ಬಂದಾಗ ಅದು ಯಾವ ಥರ ರಿಯಾಕ್ಟ್ ಮಾಡ್ತಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ನೀವೇ ಮುಂದೆ ವೀಡಿಯೋದಲ್ಲಿ.
ಖುಷಿ ಪುಸಿ ಉಂಟು ಕಣೆ, ಇನ್ನೊಂದು ಪುಸಿ. ಇದು ನಾನು ಪ್ರೀವಿಯಸ್ ಏನು ವಿಡಿಯೋ ಹಾಕಿದ್ದೆ ಆ ವಿಡಿಯೋ ಪ್ಲೇ ಮಾಡಿಬಿಟ್ಟಿದ್ದೆ, ಅದನ್ನ ನೋಡಿ ರಿಯಾಕ್ಟ್ ಆಗ್ತಿರೋದು ಇದು. ನೋಡಿ ಕ್ಯಾಟ್ ಲವರ್ಸು ಹೊರಗಡೆ ಪ್ರಪಂಚನೇ ಬೇಡ, ಬೆಕ್ಕಿದ್ಬಿಟ್ರೆ ಒಂಟಿಯಾಗಿರ್ಬೇಕು ಅಂತ ಬಯಸ್ತಾರೆ, ಅವ್ರಗಳ ಜೊತೆನೇ ಆಟ ಆಡ್ಕೊಂಡಿರ್ತಾರೆ. ಅದು ಸಾಕ್ತವ್ರಿಗೆ ಮಾತ್ರ ಫೀಲ್ ಗೊತ್ತಿರುತ್ತೆ ಗೈಸ್. ಚೆನ್ನಾಗಿ ಹೊಂದ್ಕೊಬಿಟ್ರೆ ಇದ್ರ ಮುಂದೆ ಯಾವ ಫ್ರೆಂಡ್ಸ್ ಬೇಡ, ಏನು ಬೇಡ ಅನಿಸ್ಬಿಡುತ್ತೆ. ನೋಡಿ ನಾನು ಇದಕ್ಕೆಲ್ಲ 1 ಮಂತ್ ಆಗೋ ತನಕ ಜಾಸ್ತಿ ಮುಟ್ಟಿಲ್ಲ, ನೆಸೆಸಿಟಿ ಇದ್ದಾಗ ಮಾತ್ರ ಮುಟ್ಟಿದ್ದೀನಿ. ಯಾಕಂದರೆ ನಾವು ಮುಟ್ಟಿದಾಗ ಅದ್ರ ಕಣ್ಮುಂದೆ ಮುಟ್ಟಿಲ್ಲ ಅಂದ್ರೂ ಸ್ಮೆಲ್ಲಲ್ಲಿ ಗೊತ್ತು ಮಾಡಿಕೊಂಡು ಬೇರೆ ಕಡೆ ಪ್ಲೇಸ್ಮೆಂಟ್ ಚೇಂಜ್ ಮಾಡ್ಕೊಬಿಡುತ್ತೆ, ರೀಪ್ಲೇಸ್ ಮಾಡುತ್ತೆ ಮರಿಗಳನ್ನ. ಸೊ ಇಲ್ಲಿ ತುಂಬ ನಾಯಿ ಕಾಟ ಇರೋದ್ರಿಂದ ಎಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ, ನಾಯಿ ಬಾಯಿ ಕೊಟ್ಬಿಡುತ್ತೆ ಅಂತ ಹೇಳಿ ನಾನು ಮುಟ್ಟಕ್ಕೆ ಹೋಗಿರಲಿಲ್ಲ. ಇವತ್ತು ಎಷ್ಟು ಕ್ಯೂಟಾಗಿ ಕಾಣಿಸಿದ್ರು ನಂಗೆ ಮುದ್ದಾಡದೆ ಇರೋಕ್ಕಾಗಲೇ ಇಲ್ಲ ಗೈಸ್. ಎತ್ಕೊಂಡಿದ್ದೆ ನೋಡಿ, ಅವಳು ಬಂದು ನಿಂದೇನೆ ಕೂತ್ಕೊಂಡು ಮಿಯೋ ಮಿಯೋ ಅಂತ ಕೆಳಗೆ ಇಳಿಸೋ ತನಕ ಬಿಡಲೇ ಇಲ್ಲ. ಎಷ್ಟು ಪ್ರೀತಿ ಇರುತ್ತೆ ನೋಡಿ, ಮನುಷ್ಯರಾಗಲಿ ಪ್ರಾಣಿಗಳಾಗಲಿ, ತಾಯಿನೇ ಅಲ್ವಾ. ಅದಕ್ಕೊಂಥರ ಭಯ ಇತ್ತು, ಯಾವಾಗ ಕೆಳಗೆ ಇಳಿಸ್ತೀನೋ ಅಂತ ಕಾಯ್ತಾನೆ ಇತ್ತು ಪಾಪ. ಸ್ವಲ್ಪ ತಿರ್ಗಾಡ್ಲಿ ಇರು ಪುಸಿ, ಬರೀ ಒಳಗೆ ಇರುತ್ತೆ ಅಲ್ವೇನು ಮುದ್ದು. ನಿಂಗಿನ್ನ ತಾಚಿ ಏನೇ ಮುದ್ದು, ಇಲ್ಲ ಪುಟಾಣಿ ಪುಸ್ ಅಂತೀಯಾ? ಇವಳ್ದೊಂದು ಎಂತ ಮಾಡ್ಬಿಟ್ಟೆ ಇವಾಗ ನಾನು. ಟಚ್ ಮಾಡ್ತೀರಾ? ಹೋಗ್ತೀರಾ ವಾಪಸ್ ನಿಮ್ಮ ಮನೆ ಒಳಗಡೆ? ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಇದ್ರ ಪುಕ್ಕ. ಒಳ್ಳೆ ಪೊಮೊರೆ ನಾಯಿಗೆ ಬಂದಿರುತ್ತಲ್ಲ ಆ ಥರ ಜಾಸ್ತಿ ಪುಕ್ಕ. ಎಲ್ಲದೂ ಅಷ್ಟೇ, ಎಲ್ಲ ಮರಿಗಳು ಚೆನ್ನಾಗಿದೆ. ಒಂಥರ ಬ್ರೀಡ್ ಕ್ಯಾಟ್ ಥರ ಇದ್ರದ್ದು ಹೇರ್ಸ್ ಎಲ್ಲ ಒಳ್ಳೆ ಫರ್ ಕ್ಲಾತ್ ಥರ ಸಿಕ್ಕಾಬಿಟ್ಟೆ ಹೇರ್ಸ್ ಉಂಟು. ಅವ್ರ ಅಮ್ಮನಿಗೂ ಹೇರ್ಸ್ ಇದೆ ಅಷ್ಟಿಲ್ಲ, ಬಟ್ ಇವು ಮರಿಗಳಿಗೆ ತುಂಬ ಹೇರ್ಸು, ಒಂದಕ್ಕಿಂತ ಒಂದು ಕ್ಯೂಟ್ ಆಗಿದೆ ನೋಡಿ. ಮುದ್ದು 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 ಮುದ್ದು. ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಬೆಕ್ಕಿಂದು ವೀಡಿಯೋಸ್ ಹಾಕಿದ್ದೆ ಗೈಸ್. ಎಷ್ಟು ಓಡ್ತು ಆ ವಿಡಿಯೋ ಅಂತಂದರೆ ನೋಡಿ, ಇವಳು ನಮ್ಮ ಪುಸಿದು ಮಕ್ಳದ್ದು ವೀಡಿಯೋಸ್ ಎಲ್ಲ ಹಾಕಿದ್ದೆ, ಇನ್ನೂ ಓಡ್ತಾನೆ ಇದೆ ಆ ವಿಡಿಯೋ. ಸೊ ಅದಕ್ಕೆ ಎಷ್ಟು ದೃಷ್ಟಿಯಾಗಿದೆಯೋ ಗೊತ್ತಿಲ್ಲ. ತುಂಬ ಜನ ಮರಿ ಕೊಡ್ತೀರಾ, ಸೋ ಕ್ಯೂಟ್, ತುಂಬ ಚೆನ್ನಾಗಿದೆ ಮರಿಗಳೆಲ್ಲ ಅಂತ ಹೇಳ್ತಿದ್ರು. ಸೊ ದೃಷ್ಟಿ ಆಗಿರುತ್ತಲ್ವ ಅವುಗಳಿಗೂ ನಮ್ಮ ಥರನೇ. ಸೊ ಒಂದು ದೃಷ್ಟಿ ತೆಗೆದುಬೇಡ, ಆ ಪ್ರೊಸೀಜರ್ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ಉಪ್ಪು, ಸಾಸಿವೆ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಗೈಸ್. ನಾನಂತೂ ಬೆಕ್ಕು ನಾಯಿ ಏನಾದರೂ ಸಾಕಿದ್ರೆ ಮಕ್ಕಳನ್ನ ಹೆಂಗೆ ಸಾಕ್ತೀವಿ ಹಾಗೆ ಸಾಕ್ತೀನಿ, ಇಲ್ಲ ಅಂದರೆ ಸಾಕಕ್ಕೆ ಹೋಗಲ್ಲ ಆ ಥರ. ಇರ ಅದಿ ಕಣ್ಣು ಬೀದಿ ಕಣ್ಣು ಅದಿ ಕಣ್ಣು ಬಾಪುಸಿಲಿ ನೋಡಿ ಗೈಸ್, ಇದು ಅವ್ರ ಅಮ್ಮ. ಬಾ ಸೊ ಗೈಸ್ ನೋಡಿದಲ್ವ, ನಾನು ಇವತ್ತಿನ ಈ ವ್ಲಾಗ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಕ್ಯಾಟ್ ಲವರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ. ಒಂದು ನೆಗೆಟಿವ್ ಕಮೆಂಟ್ಸ್ ಇಲ್ಲ ಗೈಸ್. ಅಷ್ಟು ಜನ ಕ್ಯಾಟ್ ಲವರ್ಸ್ ಇದ್ದಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಒಳ್ಳೆ ರೆಸ್ಪಾನ್ಸು. ಸೊ ಹೀಗೆ ಇರಲಿ. ಯಾರೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಆ ಥರ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದ್ರು, ಈ ನನ್ನ ವ್ಲಾಗ್ನ ನೋಡ್ತೀರಾ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಸೆಂಟ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.